ಹಾಯ್ ಫ್ರೆಂಡ್ಸ್, ಇವಾಗ ನಾವು ಸೆಕೆಂಡ್ ಕ್ವಶನ್ ಇದ್ದೀವಿ. ಅಂದರೆ ಫಸ್ಟ್ 4 ಟೈಮ್ಸ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ನಿಮಗೆ ಈ ಕ್ವಶನಲ್ಲಿ. ನಿಮಗೆ ಇಲ್ಲಿ ಎ ವ್ಯಾಲ್ಯೂ ಮತ್ತು ಡಿ ವ್ಯಾಲ್ಯೂ ಎಲ್ಲದಕ್ಕೂ ಕೊಟ್ಟಿದ್ದಾರೆ. ಸೊ ಈ ರೀತಿ ಸಬ್ ಕ್ವಶನ್ ಕೊಟ್ಟಿದ್ದಾರೆ. 1ಇಂದ ನಿಮಗೆ 6ವರೆಗೂ ಸಬ್ ಕ್ವಶನ್ ಇದೆ. ಸೊ ಫಸ್ಟ್ ಒಂದು ಎ 10, ಡಿ ಬಂದು 10 ಇದೆ. ಸೊ ಈಗ ನಾವು ಸಾಲ್ವ್ ಮಾಡೋಣ ಯಾವ ರೀತಿ ಬರುತ್ತೆ ಅಂತ. ಸೊ ಇಲ್ಲಿ A1 ಅಂದರೆ ಎ ಬಂದ್ಬಿಟ್ಟು ಏನಾಗುತ್ತೆ, 10 ಕೊಟ್ಟಿದ್ದಾರೆ ನಿಮಗೆ ಆಲ್ರೆಡಿ. ಸೊ A1 ನಾನು ಎ ಅಂತಲೂ ಕರಿತೀನಿ. ಸೊ ಅದನ್ನು ನಾನು 10 ಅಂತ ಹಾಕ್ಕೊತೀನಿ. ನೆಕ್ಸ್ಟ್ A2 ನಾನು ಬಂದುಬಿಟ್ಟು A1 ಪ್ಲಸ್ ಡಿ ಹಾಕ್ತೀನಿ. ಓಕೆ, ಅವಾಗ A1 ಎಷ್ಟಿದೆ, 10 ಇದೆ. A2 ಎಷ್ಟಿದೆ, 10 ಇದೆ. ಸೊ 10 ಪ್ಲಸ್ 10 ಬಂದು 20 ಆಯಿತು. ನೆಕ್ಸ್ಟು A3 ಈಸ್ ಈಕ್ವಲ್ ಟು A2 ಪ್ಲಸ್ ಡಿ ಈಸ್ ಈಕ್ವಲ್ ಟು 20 ಪ್ಲಸ್ 10, ಇಲ್ಲಿರೋ 20 ಇದೆ. 20 ಪ್ಲಸ್ 10 ಈಸ್ ಈಕ್ವಲ್ ಟು 30. ನೆಕ್ಸ್ಟ್ ಬಂದು A4 ಈಸ್ ಈಕ್ವಲ್ ಟು A3 ಪ್ಲಸ್ ಡಿ ಈಸ್ ಈಕ್ವಲ್ ಟು, ಇಲ್ಲಿ 30 ಇದೆ. 30 ಪ್ಲಸ್ 10 ಈಸ್ ಈಕ್ವಲ್ ಟು 40. ನೆಕ್ಸ್ಟ್ A5 ಈಸ್ ಈಕ್ವಲ್ ಟು A4 ಪ್ಲಸ್ ಡಿ ಈಸ್ ಈಕ್ವಲ್ ಟು 40 ಪ್ಲಸ್ 10 ಈಸ್ ಈಕ್ವಲ್ ಟು 50. ಸೊ 20, 30, 40, 50 ನಿಮಗೆ ಎ ಪಿ ಬರುತ್ತೆ ಸೀರೀಸ್. ಫಸ್ಟ್ 4 ಸೀರೀಸ್ ಕಂಡುಹಿಡಿ ಅಂತಕ್ಕಂದರೆ ನಾವು ಇನ್ನು 10 ಬರುತ್ತೆ, 20 ಇರುತ್ತೆ, 30 ಇರುತ್ತೆ, 40 ಇರುತ್ತೆ, 50 ಇರುತ್ತೆ. ಓಕೆ, ಸೊ ಸೆಕೆಂಡ್ ಒಂದು ಕ್ವಶನ್ ಬಂದುಬಿಟ್ಟು ನಿಮಗೆ ಎ ಬಂದು -2 ಇದೆ, ಡಿ ಈಸ್ ಈಕ್ವಲ್ ಟು 0 ಇದೆ. ಸೊ ಫ್ರೆಂಡ್ಸ್, ಅದು ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ A1 ಈಸ್ ಈಕ್ವಲ್ ಟು ಎ ಅಂತ ಕರಿತೀನಿ. ಸೊ -2 ಇದೆ. A2 ಈಸ್ ಈಕ್ವಲ್ ಟು A1 ಪ್ಲಸ್ ಡಿ, ಅವಾಗ ಎಷ್ಟಾಗುತ್ತೆ, -2 ಪ್ಲಸ್ 0 ಡಿ ವ್ಯಾಲ್ಯೂ. ಸೊ 0 ಈಸ್ ಈಕ್ವಲ್ ಟು -2 ಆಗುತ್ತೆ. A3 ಈಸ್ ಈಕ್ವಲ್ ಟು A2 ಪ್ಲಸ್ ಡಿ, -2 ಇದೆ. ಸೊ -2 ಪ್ಲಸ್ 0, -2. A4 is equal to A3 plus D. -2 ಇಲ್ಲಿದೆ. ಸೊ -2 ಪ್ಲಸ್ 0, ಇದೂ -2 ಬಂತು. ಸೊ ನಮಗೆ ಫಸ್ಟು 4 ಸೀಕ್ವೆನ್ಸ್ ಎಲ್ಲ -2ನೇ ಬರ್ತಾಯಿದೆ. ಸೊ ಎಲ್ಲದಕ್ಕೂ -2ನೇ ಹಾಕಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟು ಥರ್ಡ್ ಒನ್ಗೆ ಹೋಗೋಣ. ಥರ್ಡ್ ಒನ್ ಬಂದುಬಿಟ್ಟು A4 D -3. ಸೊ ಏನಾಗುತ್ತೆ, A1ನ ಎ ಅಂತ ಕರಿತೀನಿ, 4 ಇರುತ್ತೆ. ಸೊ ನೆಕ್ಸ್ಟು A2 ಈಸ್ ಈಕ್ವಲ್ ಟು A1 ಪ್ಲಸ್ ಡಿ ಮಾಡಬೇಕಾಗತ್ತೆ. A1 ವ್ಯಾಲ್ಯೂ ಎಷ್ಟಿದೆ, 4 ಇದೆ. ಡಿ ವ್ಯಾಲ್ಯೂ -3 ಇದೆ, 1 ಆಯಿತು. ನೆಕ್ಸ್ಟ್ ಬಂದುಬಿಟ್ಟು A3 ಈಸ್ ಈಕ್ವಲ್ ಟು 1 -3, ಅಂದರೆ ಇಲ್ಲಿದೆ 1. ಸೊ 1 ಹಾಕಿದ್ರೆ ಡಿ ವ್ಯಾಲ್ಯೂ -3 ಇದೆ. ಸೊ -2. A3 ಇದೆ. ಓಕೆ, ಇಲ್ಲಿ ಎಷ್ಟಿದೆ, -2 ಇದೆ. -2 -3 ಈಸ್ ಈಕ್ವಲ್ ಟು -4. ಸೊ ನಿಮಗೆ ವ್ಯಾಲ್ಯೂ ಏನು ಸಿಕ್ತು, 4, 1, -2, -5. ಸೊ ಈ ರೀತಿ ನಿಮಗೆ ವ್ಯಾಲ್ಯೂ ಸಿಕ್ತು. ಸೊ 4 ಸಬ್ ಕ್ವಶನ್ ಬಂದುಬಿಟ್ಟು ನಿಮಗೆ A ಈಸ್ ಈಕ್ವಲ್ ಟು -1, D ಈಸ್ ಈಕ್ವಲ್ ಟು 1/2 ಇದೆ. ಸೊ ಇಲ್ಲಿ ಏನಾಗುತ್ತೆ, A1 ಈಸ್ ಈಕ್ವಲ್ ಟು A ಈಸ್ ಈಕ್ವಲ್ ಟು -1 ಇದೆ ಅಲ್ವಾ, -1. ನೆಕ್ಸ್ಟು A2 ಈಸ್ ಈಕ್ವಲ್ ಟು A1 ಪ್ಲಸ್ ಡಿ ಈಸ್ ಈಕ್ವಲ್ ಟು, ಇಲ್ಲಿ ಎಷ್ಟಿದೆ, -1 ಇದೆ, ಪ್ಲಸ್ 1/2 ಇದೆ. ಸೊ ನಿಮಗೆ ಆಫ್ ಬರುತ್ತೆ, -1 1 1 1,
1/2. ಓಕೆ, A3 is equal to A2 plus D is equal to, ಸೊ ಇಲ್ಲಿರೋ ವ್ಯಾಲ್ಯೂನ ಇಲ್ಲಿ ಹಾಕ್ತೀರಾ, -1/2 plus 1/2. ಸೊ ಪ್ಲಸ್ ಪ್ಲಸ್ ಎಷ್ಟಾಗುತ್ತೆ, ಎಲ್ಲ ಕ್ಯಾನ್ಸಲ್ ಆಗಿಬಿಡುತ್ತೆ, ಮೈನಸ್ ಪ್ಲಸ್ಸು, ಸೊ 0 ಬರುತ್ತೆ ನಿಮಗೆ. ನೆಕ್ಸ್ಟು A4 ಮತ್ತು A3 ಪ್ಲಸ್ D is equal to 0 plus 1/2 is equal to 1/2ನೇ ಬರುತ್ತೆ. ಓಕೆ, ಸೊ ನಿಮಗೆ ಸೀರೀಸ್ ಏನಂತ ಸಿಕ್ತು, -1 ಅಂದರೆ ಇದು -1, ಇದು -1/2, ಇದು 0, ಇದು 1/2. ಸೊ 1/2 0 1/2. ಸೊ ಈ ರೀತಿ ಫೋರ್ತ್ ಒನ್ನ ನಾವು ಕಂಡಿಡಿದ್ವಿ. ಸೊ ಈಗ ಫಿಫ್ತ್ ಒನ್ನು ಎ ಬಂದುಬಿಟ್ಟು -1.25 ಇದೆ, ಡಿ ಬಂದು 0.25 ಇದೆ. ಸೊ ಇಲ್ಲಿ A1 is equal to, ಅಂದರೆ A1 ನಾನು ಎ ಅಂತ ಕರಿತೀನಿ, ಸೊ -1.25 ಆಗುತ್ತೆ. ನೆಕ್ಸ್ಟು A2ನ ಬಂದು A1 ಪ್ಲಸ್ ಡಿ ಮಾಡ್ತೀನಿ. ಸೊ 1-1.25 -0.25 is equal to -1.50. ನೆಕ್ಸ್ಟು A3 is equal to A2 plus D is equal to -1.50, ಅಂದರೆ ಇಲ್ಲಿರೋದು ಇಲ್ಲಿ ಬರುತ್ತೆ, 0.25 ಮೈನಸ್ ಬರುತ್ತೆ. A4 is equal to A3 plus D, ಇಲ್ಲಿರೋ ವ್ಯಾಲ್ಯೂ -1.75, ಇಲ್ಲಿ ಡಿ ವ್ಯಾಲ್ಯೂ ಬಂದು 0.25. ಸೊ ಇದೆರಡು -2 ಬರುತ್ತೆ. ಓಕೆ, ಅಂದರೆ 2.00 ಅಂದ್ರೆ ಕರಿಬೋದು, ಏನಕ್ಕೆ ಎಲ್ಲ ಇದರಲ್ಲಿ ಇದೆಯಲ್ಲ. ಸೊ ನಿಮಗೆ ಆನ್ಸರ್ ಏನು ಬರುತ್ತೆ ಇಲ್ಲಿಂದ ನೋಡಬೇಕು, -1.25ಇಂದ ಸ್ಟಾರ್ಟ್ ಆಗುತ್ತೆ. -1.25 -1.50 -1.75 -2.00. ಓಕೆ, ಸೊ ಈ ರೀತಿ ನೀವು ಸಮ್ನ ಮಾಡ್ಬೋದು ಫ್ರೆಂಡ್ಸ್. ಸೊ ಇಲ್ಲಿಗೆ ಮುಗೀತು ಸೆಕೆಂಡ್ ಒನ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇದೆ, ಕ್ಲಿಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಗೂ ತಿಳಿಸಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.